ನನ್ನ ಫೇವ್ರೆಟ್ ಆನೆ ತುಂಬ ದೂರದಿಂದ ಕಾಣಿಸ್ತಾ ಇದೆ. ಟೈಮ್ ಈಗ 5:30. ನಾವು ಜಸ್ಟ್ ಊಟಿಗೆ ರೀಚ್ ಆಗಿದ್ದೀವಿ. ಅಂದ್ರೆ ಊಟಿನ 15 ಕಿಲೋಮೀಟರ್ ಇದೆ. ಒಂದು 7-8 ಏರ್ಪಿನ್ ಬೆಂಟ್ಗಳಿದಾವೆ. ಆಗ್ಲೇ ಚಳಿ ಈ ಚಳಿ ಅನ್ನಂಗೆ ಆಗಿದೆ ಪರಿಸ್ಥಿತಿ. ತುಂಬಾ ಖುಷಿ ಕೊಟ್ಟಂತ ವಿಷಯ, ನಾವೀಗ ಬೇರೆ ರಾಜ್ಯದಲ್ಲಿ ಇದ್ರು ನಮ್ಮನ್ನ ರೆಕಗ್ನೈಸ್ ಮಾಡಿ ಅವರು ಮಾತಾಡಿಸ್ತಾ ಇದ್ದಾರೆ ಸರ್. ತುಂಬಾ ಖುಷಿ ಆಯ್ತು. ಸೊ ನಮ್ಮ ಊಟಿಗೆ ಬಂದಾಗೆಲ್ಲ ನಮ್ದು ಮಾಡಿಸ್ ಬೇಕರಿ ಅಂತ ಒಂದು ರೆಗ್ಯುಲರ್ ಸ್ಪಾಟ್ ಇದೆ. ಇದು ಯಾರ್ಯಾರು ಚೈಲ್ಡ್ಹುಡ್ ಅಲ್ಲಿ ತಿಂದಿದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ನಮಸ್ಕಾರ. ಏನ್ ಸಮಾಚಾರ? ಸಿಕ್ಕಿದೆ ಹೊಡೆದೋಡ ಏತಾಗ್ತಾಳೆ ಗುರು. ಒಂದ್ ವಿಡಿಯೋ ಇದೆ, ಅದನ್ನ ಅಪ್ಲೋಡ್ ಮಾಡ್ತೀನಿ ಹೊಡಿಯೋದು. ಏನಂದ್ರೆ ಇವತ್ತು ಊಟಿಗೆ ಹೋಗ್ಬೇಕು. ನಮ್ ಫೇವ್ರೆಟ್ ಸ್ಪಾಟ್ ಇದು. ಇಲ್ಲಿ ಒಬ್ರು ಅಂಕಲ್ ಪಾನಿಪುರಿ ಮಾಡ್ತಾರೆ ಸಂಜೆ ಹೊತ್ತು. ಸಕ್ಕತ್ತಾಗಿರುತ್ತೆ. ಪಾನಿಪುರಿ ಮಸಾಲ ಪುರಿ ಎಲ್ಲ ಚೆನ್ನಾಗಿರುತ್ತೆ. ಮಾತಾಡ್ತಿರೋ ಸ್ಟಾಪ್ ಮಾಡಿಸ್ತಾಳೆ ಅಂತಂದ್ರೆ ಪಾನಿಪುರಿ ಫೇವ್ರೆಟ್ ಸ್ಪಾಟ್ ಅರ್ಸು ರೋಡ್ ಅಲ್ಲಿ ಸ್ವಲ್ಪ ಹಿಂಭಾಗ. ಯಾವ ಅರ್ಸು ರೋಡ್ ಅಲ್ಲಿ ನಿಮ್ಗೆ ಶಿ ಕಲೆಕ್ಷನ್ಸ್ ಅಂತ ಒಂದು ಇದೆ ಸ್ಟೋರ್ ಪಕ್ಕದ ರೋಡ್ ಅಲ್ಲಿ. ಅಂದ್ರೆ ಅವಿಲಾ ಕಾನ್ವೆಂಟ್ ರೋಡ್ ಅಂತಾರೆ ಇದನ್ನ. ಅರ್ಸು ರೋಡ್ ಅವಿಲಾ ಕಾನ್ವೆಂಟ್ ರೋಡ್. ಒಂದು ಹಾಸ್ಟೆಲ್ ಇದೆ, ಹಾಸ್ಟೆಲ್ ಮುಂದೆನೆ ಮಾಡ್ತಾರೆ. ಸಕ್ಕತ್ತಾಗಿ ಮಾಡ್ತಾರೆ ಅಂಕಲ್. ನಮ್ ಫೇವ್ರೆಟ್ ಸ್ಪಾಟ್ ಇದು. ಈ ಕಡೆ ಬಂದಾಗೆಲ್ಲ ತಿಂತೀವಿ. ಸೊ ಇನ್ನೊಂದೇನಂದ್ರೆ ಇವಾಗ ಅರ್ಸು ರೋಡ್ ಬರ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ನಾನು ಲಾಸ್ಟ್ ಟೈಮ್ ನೋಡಿರ್ತೀರ ವಿಡಿಯೋದಲ್ಲಿ ಸಕಲೇಶ್ಪುರಕ್ಕೆ ಹೋದಾಗ ನಂದು ಒಳ್ಳೆ ಚಪ್ಪಲಿ ಬ್ರಾಂಡೆಡ್ 24 ವರ್ಷದ ನನ್ನ ಜೊತೆಗಿತ್ತು, ಕಿತ್ತೋಯ್ತು ಕ್ರಿಕೆಟ್ ಆಡ್ಬೇಕಾದ್ರೆ. ಅದಕ್ಕೆ ಇವತ್ತು ಊಟಿಗೆ ಹೋಗ್ತಾ ಇದೀನಲ್ಲ, ಬೇರೆ ಸ್ಲಿಪ್ಪರ್ಸ್ ಇದೆ, ಸ್ವಲ್ಪ ಅಲ್ಲಿ ಮಳೆ ಆಗ್ಬಿಟ್ರೆ ಗ್ರಿಪ್ ಸಿಗಲ್ಲ ಅಂತ ಅಂದ್ಬಿಟ್ಟು ಸಡನ್ ಬಂದ್ಬಿಡುತ್ತಪ್ಪ ಅಲ್ಲಿ ಲಿಬರ್ಟಿಲಿ ಒಂದ್ ಒಳ್ಳೆ ಶೂ ಚಪ್ಪಲಿ ತಗೊಂಡ್ ಹೋಗ್ತಾ ಇದೀವಿ ಈಗ. ಅದ್ ನಾವ್ ಎಷ್ಟು ವರ್ಷ ಬಳಸ್ತಾರೋ ನನ್ಗಂತೂ ಗೊತ್ತಿಲ್ಲ. ಇದೇ ನಿಮ್ ತರ ವೇಸ್ಟ್ ಮಾಡಕ್ ಆಯ್ತದ ದುಡ್ಡನ್ನ ಇಟ್ಕೊಂಡ್ರೆ ಎಲ್ಲ ಬಳಸ್ಬೋದು. ಇಲ್ಲ ಅಂದ್ರು ಒಂದ್ 10 ತರ ಸ್ಲಿಪ್ಪರ್ ಇದೆ, 10 ತರ ಶೂಸ್ ಇದೆ ಇವ್ರ ಹತ್ರ. ನಮ್ ಮನೆ ಚಪ್ಪಲಿ ಸ್ಟ್ಯಾಂಡ್ ಪೂರ್ತಿ ಇರೋದೆಲ್ಲ ಇವ್ರದೇ. ನಾವ್ ಗೊತ್ತಲ್ಲ, ನಮಗ್ ಮಾತ್ರ ಹೇಳ್ಬಿಡ್ತಾರೆ ಹಂಗೆ ಹುಡುಕ್ತಾರೆ ಹಿಂಗೆ ಹುಡುಕ್ತಾರೆ ಅಂತ. ಅದ್ ಯಾವ್ದೋ ಫ್ರೆಂಡ್ ಅಂತೆ. ಅವನು ಬಿಲ್ಡಪ್ ತಗತಾನೆ ಸುಮ್ಮನೆ. ಅವ್ರಿನ್ ಯಾರು ಅಲ್ಲ, ಇವ್ರ ಫ್ರೆಂಡ್ ಗುರು ಅಂತ. ನಮ್ ಮದ್ವೆ ಫೋಟೋಗ್ರಫಿ ಎಲ್ಲ ಅವರೇ ಮಾಡಿರೋದು. ಆ ತರ ಸ್ಲಿಪ್ಪರೇ ಬೇಕಂತೆ. ಅಲ್ಲ ಇವತ್ತು ನೋಡಿದ ಸ್ಟೋರಿ ಇಷ್ಟ ಆಯ್ತು ಅದಕ್ಕೆ. ಅದೇ ನಾವ್ ಹಿಂಗ್ ಹುಡುಕ್ಬಿಟ್ರೆ ಆಡ್ಕೊಬಿಡ್ತೀರಾ. ಅಂತೂ ಫೈನಲಿ ಹೊಸ ಚಪ್ಪಲಿ ತಗೊಂಡ್ರು. ಹೆಂಗಿದೆ? ಇದನ್ನ ಎಷ್ಟು ವರ್ಷ ಬಳಸ್ತಾರೋ ಗೊತ್ತಿಲ್ಲ. ನೆಕ್ಸ್ಟ್ ಒಂದು 5 ವರ್ಷ ಬರ್ಲೇಬೇಕಿದು. ಮ್ಯಾಚಿಂಗ್ ಎಲ್ಲದೂ ಮ್ಯಾಚಿಂಗ್. ಇಲ್ಲ ಮ್ಯಾಚ್ ಆಗಲ್ಲ. ಹೌದಾ? ಚೇಂಜ್. ಹೌದಾ? 5 ವರ್ಷ ಬರುತ್ತೆ ನನ್ಗಂತೂ ಗ್ಯಾರಂಟಿ ಇದೆ. ನನ್ನ ಮೇಲೆ ನನ್ಗೆ ನಂಬಿಕೆ ಇದೆ. ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ಕಟ್ ಮಾಡ್ಬಿಡ್ತೀನಿ ಸಿಸರ್ ತಗೊಂಡು. ನೆಕ್ಸ್ಟ್ ಯಾವ್ದೆಲ್ಲ ಸ್ಟೇಟ್ ಗಳು ನೋಡ್ತಾ ಇದು. ಈಗ ಸದ್ಯಕ್ಕೆ ಊಟಿ ನೋಡ್ತಾ ಇದೆ. ಹೆಂಗೋ 1.5 ಸಾವಿರಕ್ಕೆ ಸಾಕು. ನನ್ನ ಫೇವ್ರೆಟ್ ಆನೆ ತುಂಬಾ ದೂರದಿಂದ ಕಾಣಿಸ್ತಾ ಇದೆ. ಬಟ್ ಏನು ಮಾಡಕ್ಕಾಗಲ್ಲ. ಹಿಂಗೆ ನೋಡ್ಕೊಳ್ಳಿ. ನಂಗೆ ಆನೆ ಅಂದ್ರೆ ತುಂಬಾ ಇಷ್ಟ. ಎಷ್ಟು ಚೆನ್ನಾಗಿದೆ. ಬಾರ ಮಾತ್ರ ಹೋಗೋಣ. ಬಿಡಲ್ಲ ಅಲ್ಲಿ. ಬಿಡಲ್ವಾ? ಸುಳ್ಳು ಹೇಳ್ಬಿಡೋದು ಹಿಂಗೆ. ನವಿಲಿದೆ, ಅದ್ರ ಪಕ್ಕದಲ್ಲೇ ವೆಹಿಕಲ್ಸ್ ಹೋಗ್ತಿದ್ರು. ಅದು ಸ್ವಲ್ಪನೂ ಭಯ ಪಡ್ತಾ ಇಲ್ಲ ಗುರು. ಟೈಮ್ ಈಗ 5:30. ನಾವು ಜಸ್ಟ್ ಊಟಿಗೆ ರೀಚ್ ಆಗಿದ್ದೀವಿ. ಅಂದ್ರೆ ಊಟಿನ 15 ಕಿಲೋಮೀಟರ್ ಇದೆ. ಇನ್ನೊಂದು 7-8 ಏರ್ಪಿನ್ ಬೆಂಟ್ಗಳಿದಾವೆ. ಆಗ್ಲೇ ಚಳಿ ಈ ಚಳಿ ಅನ್ನಂಗೆ ಆಗಿದೆ ನನ್ನ ಪರಿಸ್ಥಿತಿ. ತೋರಿಸ್ತೀನಿ ಹೆಂಗಿದೆ ಅಂತ. ಹಿಂಗಿದೆ ಊಟಿ. ಏನ್ ಫಾಗು. ಕುಡಿಲಿ. ನಾನು ಹೇಳಿದೆ ಈ ಬಸ್ನ ಭಾರಿ ಕಷ್ಟಪಟ್ಟು ಹಿಂದೆ ಆಗಿ ಬಂದಿದ್ದೆ. ಮತ್ತೆ ಸಿಗಾಕೊಂಡೆ. ಸುಮ್ನಿರಪ್ಪ, ಮತ್ತೆ ಸಿಗಾಕೊಂಡೆ. ಇವನು ಮತ್ತೆ ಹಿಂದೆ ಹಾಕಷ್ಟಲ್ಲಿ ನನಗೆ ಎಲ್ಲ ಬಾಯಿಗೆ ಬರುತ್ತಲ್ಲಿ. ನೋಡಿ ಹೀಗಿದೆ ಊಟಿ. ಯಾರೇ ಬರಬೇಕು ಅಂದ್ರೂ ನವೆಂಬರಿಂದ ಫೆಬ್ ತನಕ ಒಳ್ಳೆ ಸೀಸನ್ ಊಟಿಗೆ. ಮಳೆ ಇರಲ್ಲ, ಚಳಿ ಇರುತ್ತೆ, ಒಳ್ಳೆ ಸಿನಿಕ್ ಎಂಜಾಯ್ ಮಾಡ್ಬೋದು. ಏನಂತಾರೆ ಮೇಡಮ್? ಅಂಡ್ ನಮ್ಮ ಮೇಡಮ್ ಇದು ಸೆಕೆಂಡ್ ವಿಸಿಟ್ ಊಟಿಗೆ. ಅಂದ್ರೆ ಜಾನ್ 2025 ಬಂದಿದ್ವಿ, ಮತ್ತೆ ನವೆಂಬರ್ ಎಂಡಿಂಗ್ 2025 ಬಂದಿದೀವಿ. ಜಾನ್ 2025 ನ ಮದುವೆ ಆಗಿದ್ದು ನವೆಂಬರ್ ಅಲ್ಲಿ. ಏನು ಗೊತ್ತಾಗಲ್ಲ. 24 ಮದುವೆ ಆಗಿದ್ದು, 25 ಜನ ಬಂದಿದ್ದು ಅಂತ ಹೇಳ್ತಿರೋದು ನಾನು. ನೋಡಿ ಎಲ್ಲ ಬೈಕರ್ಸ್ ಚಿಲ್ ಮಾಡ್ಕೊಂಡ್ ಬರ್ತಾ ಇದಾರೆ. ಮಸ್ಟ್ ವಿಸಿಟ್ ಪ್ಲೇಸ್. ಅಂಡ್ ನಮ್ಮ ಮೈಸೂರಿಂದ ಜಸ್ಟ್ 3 hours ಜರ್ನಿ. ಸೂಪರ್. ಇಲ್ಲ ನನಗೆ ಆತರ ಹೇಳೋ ಧೈರ್ಯ ಅಂತೂ ಇಲ್ಲ. ನಿಮ್ಮನ್ನ ನೀವು ಅನ್ಕೊಂಡು ನನ್ನಷ್ಟು ಖುಷಿ ಪಡೋ ಇನ್ನೊಬ್ಬ ಇಲ್ಲ. ಚಲೋ. ನನಗೇನು ಹೇಳ್ತಿದ್ಯಾ ನೋಡು. ಫಿಟ್ ಅಂಡ್ ಫೈನ್ ನಾನು. ಅದು ಮಾಮೂಲಿ ಅಮ್ಮ ಇದ್ದೇ ಇರುತ್ತೆ. ತಿನ್ನಲ್ವಾ? ಬೆಳಿಗ್ಗೆಯಿಂದ ತಿನ್ನಿಲ್ವಾ? ಸೈಕ್ ಮಾಡ್ತಾಳೆ ಗುರು. ನೋಡು ಹೊಟ್ಟೆ ಉರಿ ನಿನಗೆ ನನ್ನಷ್ಟು ಫಿಟ್ ಆಗಿರಕ್ ಆಗಲ್ಲ ನಿನ್ ಕೈಲಿ ಅಂತ. ನೋಡಲಿ ಅಲ್ಲಿ ವೆಹಿಕಲ್ಸ್ ಬರ್ತಾ ಇದೆ ನೋಡು.
ಇಲ್ಲಿ ತೋರಿಸ್ತಿದ್ದೀರಿ ಪಾಸಿಬಲ್ ಚಳಿ ಹೋಗೋಣ. ಕಾಣಿಸುತ್ತೆ ನೋಡುವ ಅಂತ. ಚಳಿ ನೋಡಿ ವೆಹಿಕಲ್ಸ್ ಬರ್ತಾ ಇದೆ ನೋಡಿ, ಅಷ್ಟು ದೊಡ್ಡ ಬೆಟ್ಟ ಇದು, ಅದಕ್ಕೆ ಊಟಿ ಯಾವಾಗಲೂ ಚಳಿ ಅಂತಾರೆ. ಅಷ್ಟು ಹೈಟಲ್ಲಿ ಇದ್ದೀವಿ ಈಗ ನಾವು. ನಾನಂತೂ ಫುಲ್ ಪ್ಯಾಕ್ ಆಗ್ಬಿಡ್ತೀನಿ ಈಗ. ಫುಲ್ ಪ್ಯಾಕ್ ಪ್ಯಾಕ್ ಆಗ್ಬಿಡ್ತೀನಿ. ಹೆಂಗಿದೆ ಮೇಡಮ್ ಊಟಿ? ಸೂಪರ್ ಆಸ್ ಆಲ್ವೇಸ್ ಹಂಗಂತೀರಾ? ಸೊ ನಾವು ಮೈಸೂರಿಂದ ಹೊರಟಿದ್ದು 2 ಗಂಟೆಗೆ, 2 ಕಾಲ ಆಗಿತ್ತು. ಸೊ ನಾವು ಇವಾಗ ಕರೆಕ್ಟಾಗಿ ಎಷ್ಟಮ್ಮ ಟೈಮ್ ನೋಡಿದ್ದೀನಿ ನೀನು? 6 ಗಂಟೆ 11 6 ಗಂಟೆ 12 ನಿಮಿಷ ಇಷ್ಟೊತ್ತಿಗೆ ಬಂದಿದ್ದೀವಿ. ಈಗ ನಾವು ಕರ್ನಾಟಕ ಗಾರ್ಡನಲ್ಲಿ ಇದ್ದೀವಿ, ಮಯೂರ ಹೋಟೆಲಲ್ಲಿ ಇದ್ದೀವಿ. ಆ್ಯಂಡ್ ಸಖತ್ತಾಗಿದೆ. ಮೇಡಮ್ ಹೇಳ್ದಂಗೆ ಊಟಿ ಹೀಗಿದೆ ನೋಡಿ, ಎಲ್ಲ ಚಳಿ 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 ಚಳಿ. ನಮ್ಮ ಒಂದು ಬೆಟಾಲಿಯನ್ 2 ಅವರ್ಸ್ ಮುಂಚೆ ಬಂದು ಆಲ್ರೆಡಿ ಚೆನ್ನಾಗಿ ಊಟ ಮಾಡಿ ಕುಡಿದು ತಿಂದು ಚಿಲ್ ಮಾಡ್ತಾ ಇದ್ದಾರೆ. ಹಾಯ್ ಬಾಸ್. ನಮಸ್ಕಾರ. ಇವರು ಧರ್ಮಪತ್ನಿ. ಹಾಯ್. ಇವಳ ಸುಪುತ್ರಿ. ಹಾಯ್. ವಿದ್ವಾನ್ ಪ್ರಜ್ವಲ್ ರಾವ್ ರವರು, ಪ್ರಜ್ವಲ್ ರಂಗರಾವ್ ವಿದ್ವಾನ್. ಇವರು ಹೆಂಗೆ ಅಂತಂದ್ರೆ ರಂಗರಾಜು ಅಂತ, ಸಾರಿ ಪ್ರಜ್ವಲ್ ರಂಗರಾಜು ಅಂತ. ಒಳ್ಳೆ ಯಾವ ಸಂಗೀತ ಹೇಳ್ಕೊಡೋದು ನೀವು? ವೀಣೆ ಸಂಗೀತ ಹೇಳ್ಕೊಡೋದವಾ? ಯಾವ ಸಂಗೀತ? ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೇಳ್ಕೊಡ್ತಾರಂತೆ. ಅಂಡ್ ವೀಣೆ ಕೂಡ ಕಲ್ಸ್ಕೊಡ್ತಾರೆ. ಇವರು ಸ್ಟೂಡೆಂಟ್ಸ್ US UK ಎಲ್ಲ ಇದ್ದಾರೆ. ಆನ್ಲೈನ್ ಕ್ಲಾಸಸ್ ಮುಖಾಂತರ ಹೇಳ್ಕೊಡ್ತಾರೆ. ಬನ್ನಿ ಸರ್ ಮುಂದಕ್ಕೆ. ಪ್ರಜ್ವಲ್ ರಂಗರಾಜು ಅಂತ ಇವ್ರ ಸಂಗೀತ ಕಲಿಬೇಕು ಆನ್ಲೈನ್ ಅಲ್ಲಿ, ಮೈಸೂರಲ್ಲಿ ಆಫ್ಲೈನ್ ಹೇಳ್ಕೊಡ್ತಾರೆ. ಆನ್ಲೈನ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ನಂಬರ್ ಕಳ್ಸ್ಕೊಡ್ತೀನಿ ನಾನು. ಇವರು ಕಂಪನಿ ಸೆಕ್ರೆಟರಿ ಇವರು, ವರುಣ್ KN ಅಂತ. ಸೊ ನಿಮ್ದೇನಾದ್ರೂ MCA ವರ್ಕ್ಸ್ ಇತ್ತು ಅಂತಂದ್ರೆ, ಸೆಕ್ರೆಟರಿಯಲ್ ಕಾಂಪ್ಲೈನ್ಸಸ್, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಅದು ಬೇಕಾ ನಿಂಗೆ? ಸೊ ಕಂಪ್ನಿ ಇನ್ಕಾರ್ಪೊರೇಷನ್ಸ್ ಇದ್ರೆ ಇವರೊಬ್ಬ ಕಂಪ್ನಿ ಸೆಕ್ರೆಟರಿ, ಲಾಯರ್ ಅಂಡ್ CA ಸೆಮಿ ಕ್ವಾಲಿಫೈಡ್. ತುಂಬಾ ಹೇಳೋದಿದೆ ಇವ್ರ ಹತ್ರ. ಚಳಿ ಆಗ್ತಿದ್ರೆ ಮಾತಾಡಕ್ ಆಗ್ತಿಲ್ಲ. CA ಸೆಮಿ ಕ್ವಾಲಿಫೈಡ್. ಇವ್ರ ಬಗ್ಗೆ ಹೇಳೋದು ತುಂಬಾ ಇದೆ. ಮನುನು ನಾನು ಇಬ್ರು ಕೊಲೀಗ್ಸ್, ಹಳೆ ಕೊಲೀಗ್ಸ್. ಸೊ ಅದು ಎಲ್ಲ ರಿಲೇಟೆಡ್ ವರ್ಕ್ಸ್ ಎಲ್ಲ ಮಾಡ್ತೀವಿ. ಎಲ್ಲ ಮಾಡ್ತೀವಿ. ಟ್ಯಾಕ್ಸೇಷನ್, ಕಂಪ್ಲೈನ್ಸ್, GST ಇನ್ಕ್ಲೂಡಿಂಗ್ ಆಲ್ ಕಂಪನಿ ಕಂಪ್ಲೈನ್ಸ್. ಅಂಡ್ ಎಲ್ಲ ನಮ್ಗೆಲ್ಲ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇವರೇ. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇವರೇ. ಎಲ್ಲ ಚೆನ್ನಾಗಿ ಗಮನಿಸ್ತಾರೆ ಅವರು. ಅವ್ರ ಮಗಳು ಸುಪುತ್ರಿ, ಏಕೈಕ ಪುತ್ರಿ, ಏಕೈಕ ಪುತ್ರ ಮನೇಲಿದ್ದಾನೆ. ತುಂಬಾ ಖುಷಿ ಕೊಟ್ಟಂತ ವಿಷಯ, ನಾವೀಗ ಬೇರೆ ರಾಜ್ಯದಲ್ಲಿ ಇದ್ರು ನಮ್ನ ರೆಕಗ್ನೈಸ್ ಮಾಡಿ ಇವರು ಮಾತಾಡಿಸ್ತಾ ಇದಾರೆ. ಸರ್ ತುಂಬಾ ಖುಷಿ ಆಯ್ತು. ಮಯೂರ ಹೋಟೆಲ್ ಬಂದು KSTD6 ಇರುತ್ತೆ. ಓಕೆ. ಕರ್ನಾಟಕ ಸರ್ ಯಾವ ಕೊಳ್ಳೇಗಾಲ? ಕೊಳ್ಳೇಗಾಲ. ನಾನು ನರಸೀಪುರ. ಇವರು ಒಬ್ರು KRS ಅವರು. ಸೊ KSTD6 ಬಂದ್ವಿ, ನಮ್ ಕರ್ನಾಟಕದಂತಾನೆ ಬಂದ್ವಿ. ತುಂಬಾ ಖುಷಿ ಆಯ್ತು. ಬರ್ತಾ ಇದೆ, ಇವ್ರು ನೋಡ್ತಾ ಇದಾರೆ, ನಮ್ಗೆ ತುಂಬಾ ಖುಷಿ. ಅಂಡ್ ಸರ್ ಇದೆಲ್ಲ ಯೂಟ್ಯೂಬ್ ರೆಕಾರ್ಡ್ ಆಗ್ತಾ ಇದೆ. ಯೂಟ್ಯೂಬ್ ಚಾನಲ್ ಇದೆ ನಮ್ದು, ದಯವಿಟ್ಟು ನೋಡಿ. ಹೆಸರು ಗೊತ್ತಾಗ್ಲಿಲ್ಲ. ಮೈಸೂರು ಜೋಡಿ ಅಂತ ಇವ್ರು ನೋಡಿದಾರಂತ ಕೇಳಿ ತುಂಬಾ ಖುಷಿ ಆಯ್ತು ಸರ್. ಅದು ನಮ್ ಭಾಗದವರು ಮಾತಾಡ್ಸಿದ್ದು ನನ್ಗೆ ಇನ್ನೂ ಖುಷಿ ಆಯ್ತು. ನಮ್ದು ನರಸೀಪುರ. ಮೇಡಮ್ ಹೇಗಿದೆ ಚಳಿ? ಸಿಕ್ಕಾಪಟ್ಟೆ ಚಳಿ. ವಿಪರ್ಯಾಸ ಏನಾಗಿದೆ, ನನ್ನ ಕೆಲವೊಂದು ಪರಿಸ್ಥಿತಿಗೋಸ್ಕರ ನಾನು ಮದ್ವೆಗೆ ಈ ತರನೇ ಹೋಗಿದ್ದೆ. ಅಂದ್ರೆ ಈಗ ಮದ್ವೆ ಅಂದ್ರೆ ಕಂಪ್ಲೀಟ್ ಏನ್ ರಿಸೆಪ್ಷನ್ ತರ ಏನ್ ಇರಲ್ಲ ಇವ್ರ ಕಡೆ. ರೆಕಾರ್ಡ್ ಮಾಡಕ್ ಆಗ್ಲಿಲ್ಲ, ನಾಳೆ ತೋರಿಸ್ತೀನಿ ಹೆಂಗ್ ಮದ್ವೆ ಮಾಡ್ತಾರೆ ಅಂತ. ತುಂಬಾ ಚಳಿ ಇರೋದ್ರಿಂದ ನಾನು ಇದೇ ತರ ಹೋಗಿದ್ದೆ. ಮದ್ವೆ ಹುಡುಗಿಗೂ ಹೇಳ್ದೆ, ಅವರು ಅದನ್ನ ಯಾರಾದ್ರೂ ಕೇಳಿದ್ರೆ ಈಗ ಅಲ್ಲ ಮದ್ವೆಗೆ ಏನ್ ಹಿಂಗ್ ಹೋಗಿದಾರೆ ಅನ್ಕೊಳಲ್ವಾ? ಇರ್ಲಿ, ಇದೆಲ್ಲ ನೋಡಿ ಉಳಿದಿರೋಂತ ರೆಸಾರ್ಟ್ ಸ್ಟರ್ಲಿಂಗ್. ಆಮೇಲೆ ನಾನ್ ಹೇಳೋದೊಂದೇ, ಫಸ್ಟ್ ನಮ್ ಕಂಫರ್ಟ್ ನ ನಾವ್ ನೋಡ್ಬೇಕು. ನಾನ್ ಬಿಲೀವ್ ಮಾಡೋದ್ ಹಂಗೆ. ನಾವು ಕಂಫರ್ಟಬಲ್ ಆಗಿದ್ರೆ ಕಾನ್ಫಿಡೆಂಟ್ ಆಗಿರ್ಬೋದು. ಸೂಪರ್. ಸೊ ನಾವಿರೋದು ಊಟಿ ಸ್ಟರ್ಲಿಂಗ್ ಅಲ್ಲಿ. 2 ಸ್ಟರ್ಲಿಂಗ್ ಇದೆ ಊಟಿಯಲ್ಲಿ, ಫರ್ನಿಲ್ ಮತ್ತೆ ಎಲ್ಕಿಲ್. ಎಲ್ಕಿಲ್ಗೂ ಒಂದ್ಸರಿ ಹೋಗಿದೀವಿ. ಇದು 3ನೇ ಸರಿ ನಾವು ಇಲ್ಲಿ ಫರ್ನಿಲ್ ಬರ್ತಿರೋದು. ತುಂಬಾ ಖುಷಿ ಆಗುತ್ತೆ, ಸಖತ್ತಾಗಿದೆ. ಅಂಡ್ ನಮ್ಮ ಗೆಳೆಯ ವೃಂದದ ಜೊತೆ ಬಂದಿದೀವಿ, ಆಲ್ರೆಡಿ ತೋರಿಸಿದಾಗೇನೆ. ಏನಮ್ಮ, ನಾವು ಫಸ್ಟ್ ಊಟಿಗೆ ಬಂದಾಗ ಜಾನಲ್ಲಿ ಇಲ್ಲೇ ಸ್ಟೇ ಆಗಿತ್ತು. ಹೌದು, ಒಳ್ಳೊಳ್ಳೆ ಆಗ ಕಾಂಪ್ಯಾಕ್ಟ್ ರೂಮ್ ಇತ್ತು. ಈಗ ಸ್ವಲ್ಪ ನಮ್ಗೆ ಅಟ್ಯಾಚ್ ರೂಮ್ ಕೊಟ್ಟಿದ್ದಾರೆ. ಬಿಕಾಸ್ ನಾವು 7-8 ಜನ ಇದೀವಿ. ತುಂಬಾ ಚೆನ್ನಾಗಿದೆ. ಮದ್ವೆಲಿ ಊಟ ಎಲ್ಲ ಆಯ್ತು. ಊಟಿ ಸ್ಟೈಲು ಪುದೀನ ಪಲಾವ್ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಅಂದ್ರೆ ಡಿಫ್ರೆಂಟ್ ಟೇಸ್ಟ್ ಇತ್ತು. ಬಟ್ ಇಲ್ಲಿ ತಮಿಳ್ನಾಡಿಗೆ ಸ್ಪೈಸಿ ಆಗಿ, ತಮಿಳ್ನಾಡು ತಕ್ಕಂತೆ ಎಲ್ಲ ಕರೆಕ್ಟ್ ಮಾಡಿದ್ರು. ಸೊ ಈರುಳ್ಳಿ ದೋಸೆ ಕೊಟ್ಟಿದ್ರು ಡಿಫ್ರೆಂಟ್ ಆಗಿ. ನೋಡುವ ನೆಕ್ಸ್ಟ್ ಏನಿದೆ ಹೇಳ್ತೀನಿ ಬನ್ನಿ. ಗುಡ್ ಮಾರ್ನಿಂಗ್ ಫ್ರಮ್ ಊಟಿ.
ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಫ್ರಮ್ ಊಟಿ ಫರ್ನಿಲ್. ಸಖತ್ತಾಗಿದೆ, ಚಳಿ ವೆದರ್. ಸಮಯ ಈಗ 8:46. ಖುಷಿ ವಿಚಾರ ಏನಂತಂದ್ರೆ ಬೆಳಿಗ್ಗೆಲ್ಲ ಮಳೆ ಬಂತು, ಈಗ ಮಳೆ ನಿಂತಿದೆ, ಫುಲ್ ಚಿಲ್ ಆಗಿದೆ. ಹೌದು, ಇನ್ನೊಂದೇನಂದ್ರೆ ನನಗೆ ಮಳೆ ಅಂದ್ರೆ ತುಂಬಾ ಇಷ್ಟ. ಬಟ್ ನಮ್ಮೂರಲ್ಲಿ ಈಗ ಮಳೆ ಬರಲ್ಲ. ಇನ್ ನೆಕ್ಸ್ಟ್ ನಾವು ಏಪ್ರಿಲ್ ಮೇ ತನಕ ವೇಟ್ ಮಾಡ್ಬೇಕು. ಯಾಕೆ ತುಂಬಾ ಇಷ್ಟ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಂಗೆ ಅವರು. ಸೊ ಏನಾಗುತ್ತೆ ಅಂತಂದ್ರೆ ಮಳೆ ಬಂದಾಗ ನಮ್ಗೆ ನಮ್ ಕಡೆ ನಮ್ಮ ಜಮೀನ್ ಏನಿದೆ ಒಂದು ಫ್ಲಾಟ್ ಅಲ್ಲಿ ಗ್ರೌಂಡ್ ವಾಟರ್ ಲೆವೆಲ್ ತುಂಬಾ ಕಮ್ಮಿ ಇದೆ. ಇನ್ನೊಂದ್ ಕಡೆ ಚೆನ್ನಾಗಿದೆ. ಬಟ್ ನಮ್ಮ ಮನೆ ಹತ್ರ ಇಲ್ಲಿಂದ ಗ್ರೌಂಡ್ ವಾಟರ್ ಲೆವೆಲ್ ಕಮ್ಮಿ ಇರೋದ್ರಿಂದ ನಾವ್ ಏನೇ ಮಾಡ್ಬೇಕಾದ್ರೂ ಒಂದ್ ಹನಿ ನೀರಿಗೆ ಯೋಚನೆ ಮಾಡ್ತೀವಿ. ಮಳೆ ಬಂದ್ರೆ ಸ್ವಲ್ಪ ಕೆರೆ ಕಟ್ಟೆ ತುಂಬುತ್ತಾವಲ್ಲಪ್ಪ, ಬೋರ್ವೆಲ್ ರೀಚಾರ್ಜ್ ಆಗುತ್ತೆ ಅನ್ನೋ ಖುಷಿ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಇನ್ನೊಂದೇನ ನಮ್ ಕಡೆ ಈ ಟೈಮಲ್ಲಿ ಮಳೆ ಬರಬಾರ್ದು, ಯಾಕಂದ್ರೆ ಇದು ಒಕ್ಕಣೆ ಮಾಡೋ ಟೈಮ್ ಅಂತ ಕರಿತೀವಿ ನಾವು. ಅಂತಂದ್ರೆ ಭತ್ತ ರಾಗಿ ಎಲ್ಲ ಬೆಳೆದಿರ್ತಾರಲ್ಲ ಅದೆಲ್ಲ ಕಣಕ್ ಹಾಕಿ ಒಕ್ಕಣೆ ಮಾಡ್ಕೊಂಡು ಮನೆಗೆ ತಗೊಂಡಂತ ದವಸ ಧಾನ್ಯನ ಮನೆ ತಗೊಂಡಂತ ಟೈಮ್ ಇದು. ಸಂಕ್ರಾಂತಿಗೆ ಸುಗ್ಗಿ ಮಾಡೋಂಥ ಟೈಮು. ಈ ಟೈಮಲ್ಲಿ ಮಳೆ ಬಂದೆಲ್ಲ ಹಾಳಾಗ್ಬಿಡುತ್ತೆ. ಸೊ ಬರೋದ್ ಬೇಡ. ನೋಡಿ ನೋಡಿ ನೋಡಿ, ಹೆಸ್ರಿಗ್ ಮಾತ್ರ ಮಾತಿಗ್ ಮಾತ್ರ ಧರ್ಮಪತ್ನಿ. ಈಗ ಧರ್ಮನೂ ಇಲ್ಲ ಏನೂ ಇಲ್ಲ. ಅಲ್ಲ ಹೆಂಗ್ ಬಂದ್ ಕೂತ್ ಬಿಟ್ಟಿದೀರ ಅಲ್ವಾ? ಸರಿ ಆಯ್ತು, ನಾನ್ ಬೇಡ್ವಾ? ಊಟಿ ಮದುವೆಗಳಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಅಲ್ಲ ಏನಾದ್ರೂ ಆಗ್ಲಿ, ನನಗ್ ವೇಟ್ ಮಾಡ್ಬೇಕು ತಾನೆ. ನೋಡಿ ಕಾಲೇಜ್ ಆಗೈತೆ, ಬನ್ನಿ, ಒಳ್ಳೆ ಬಿಸ್ಕೆಟ್ ಕಲ್ಸ್ ಹಾಕಿದ್ದೀನಿ ಕೈ ತೊಳೆಯಕ್ಕೆ. ಬನ್ನಿ ಕೂತ್ಕೊಳ್ಳಿ. ಯಾವ ತರ ಧರ್ಮ ಗುರು ಇದು? ಕಮೆಂಟ್ ಮಾಡಿ ಎಲ್ಲ. ನಾವು ಸುಮ್ನೆ ಒಂದ್ ಸಿಟಿ ಬೀಟ್ಸ್ ಹಾಕೋಣ ಅಂತ ಬಂದಿದೀವಿ. ಕೊನೆಗೂ ಲೋನಿಕಾ ರಮಣಿ ಅವರ ಮದುವೆ ಆಗಿದೆ. ರಿಸೆಪ್ಷನ್ 12 ಗಂಟೆಗಂತೆ. ಸೊ ನಮ್ಮ ಊಟಿಗೆ ಬಂದಾಗೆಲ್ಲ ನಮ್ದು ಮಾಡಿಸ್ ಬೇಕರಿ ಅಂತ ಒಂದು ರೆಗ್ಯುಲರ್ ಸ್ಪಾಟ್ ಇದೆ. ಬಟ್ ಈಗ ಏನು ತಿಂತಾ ಇಲ್ಲ, ಅದಕ್ಕೆ ಏನು ತೋರಿಸ್ತಾ ಇಲ್ಲ. ಅಂಡ್ ಇಲ್ಲಿ ಮಾಡಿಸ್ ಸ್ಟೋರ್ ಅಂತ ಇದೆ, ಅದು ಬಂದ್ವಿ. ಅಂಡ್ ಇನ್ನೊಂದೇನಂತಂದ್ರೆ ಇದೇ ರೋಡಲ್ಲಿ ಮುಂದೆ ಹೋದ್ರೆ ನಿಮ್ಗೆ ಒಂದು ಟಿಬೆಟಿಯನ್ ಮಾರ್ಕೆಟ್ ಸಿಗುತ್ತೆ. ಅಲ್ಲಿ ನಿಮ್ಗೆ ಒಳ್ಳೆ ಸ್ವೆಟರ್ಸ್ ಎಲ್ಲ ಸಿಗುತ್ತೆ. ಅದಾದ್ಮೇಲೆ ಪಕ್ಕದಲ್ಲೇ ಬೊಟಾನಿಕಲ್ ಗಾರ್ಡನ್ ಇದೆ. ಸೊ ಈ ತರ ಮಾಡಿಸ್ ಸ್ಟೋರ್. ಏನ್ ಮೇಡಮ್ ಅದು? ಆದ್ರೂ ನಂಗೆ ಏನ್ ಖುಷಿ ತೋರಿಸ್ತೀನಿ ಇದೇನು ಅಂತ. ಏನ್ ಖುಷಿ ಆಗ್ತಿದೆ ಅಂದ್ರು, ಇಷ್ಟು ಬೆಟ್ಟದ ಮೇಲಿದ್ರು ಊರು ನೋಡ್ಬೋದು ನೀವು, ಏನೆಲ್ಲ ಸಿಗುತ್ತೆ ನಮ್ಗೆ ಮೈಸೂರಲ್ಲಿ ಬೆಂಗಳೂರಲ್ಲಿ ಅದೆಲ್ಲಾನು ಇಲ್ಲಿದೆ. ತುಂಬಾ ಖುಷಿ ವಿಷಯ. ದುಡ್ಡು ಕೊಟ್ರೆ ಎಲ್ಲಿಗೆ ಏನ್ ಬೇಕಾದ್ರೂ ಬರುತ್ತೆ. ಇಲ್ಲಿ ನೋಡಿ, ಇದು ಯಾರ್ಯಾರು ಚೈಲ್ಡ್ಹುಡ್ ಅಲ್ಲಿ ತಿಂದಿರಾ ಅವರೆಲ್ಲ ಕಮೆಂಟ್ ಮಾಡಿ. ನಮ್ ಕಡೆ ಜಾಮೂನ್ ಅಂತಿದ್ರು, ನಿಮ್ ಕಡೆ ಏನಂತಾರ ಗೊತ್ತಿಲ್ಲ. ಅಂಡ್ ನಮ್ ಕಡೆ ಇದು ನಾನ್ ಚಿಕ್ಕ ವಯಸ್ಸಾಗಿದ್ದಾಗ ಇದು 50 ಪೈಸೆಗೆ ಒಂದ್ ರೂಪಾಯಿ ಒಂದ್ ಸಿಕ್ತಿತ್ತು. ಇಷ್ಟು ದಪ್ಪ ಇರ್ತಿತ್ತು. ಮತ್ತೆ ಇದನ್ನೇ ರೌಂಡ್ ಶೇಪ್ ಬರ್ತಿತ್ತು. ಹೌದಾ? ರೌಂಡ್ ಶೇಪ್ ಎಲ್ಲ ಬರ್ತಿತ್ತು ನಮ್ಮ ಊರಲ್ಲಿ. ಅದೆಲ್ಲ ತಿಂತಾ ಇದ್ವಿ. ಅಂಡ್ ನಮ್ ಕಡೆ ಸಿಕ್ತಿಲ್ಲ ಇದು. ಇಲ್ಲಿ ಸಿಕ್ಕಿದೆ ನಮ್ಗೆ. ಬಟ್ ಸಿಕ್ಕಿದೆ, ಎತ್ಕೊಂಡ್ ಬರೋಣ. ಇದು ಅಂಡ್ ನಮ್ಮ ಅಪ್ಪಂಗೆ ಇಷ್ಟ ಆಗುತ್ತೆ ಅದು. ಹೌದು, ಎಲ್ಲಾರ್ಗು ತಿನ್ಸೋಣ. ಎಷ್ಟಿದೆ ನೋಡಿ ಪ್ರೈಸ್? ಅದು ಮೇಲೆ ಹಾಕೋರ ಹಾಕಿಲ್ವಾ? ಹೋಗ್ಲಿ ಬಿಡು. ಏನ್ ಹುಡುಕ್ತಿದ್ದೀರಪ್ಪ ನೀವು? ಸುಮ್ಮನೆ ಟೈಮ್ ಪಾಸ್ ಅಂತೀರಾ? ರೋಸ್ ವಾಟರ್ ತಗೊಂಡಲ್ಲ ಏನಕ್ಕೆ? ಏನ ಇಲ್ಲ ನಾಚ್ಕತ್ತಾರೆ ಕಣೋ, ಮುಖನೇ ತೋರ್ಸಕ್ ಎದುರುತ್ತಾರೆ. ಏನು ತಗೊಳಲ್ಲ, ವಿಡಿಯೋದ ಬರಬಾರ್ದು ಅಂತ ಬರೀ ಡೌಗಳು. ಇವ್ರಂತೂ ಶಿಷ್ಯ ನೋಡಲ್ಲಿ, ಎವರೆಸ್ಟ್ ಚಿಕನ್ ಮಸಾಲೆ ಎಷ್ಟು ನೀಟಾಗಿ ಓದ್ತಾವ್ ನೋಡಲ್ಲಿ. ಮೇಡಮ್ ಯಾರಿಗೆಲ್ಲ ತಗೊಂಡ್ರಿ ಇವಾಗ? ಓ ಸೂಪರ್. ಯಾವಾಗ್ಲೂ ಕ್ಯೂಟ್ ಹುಡುಗರು ನೀನು, ಹೆಂಗಿದ್ರು ಕ್ಯೂಟ್ ನೀನು. ಏನಂತ್ಯಾ? ರೆಕಾರ್ಡ್ ಆಗ್ತಿದೆ. ಯಾಕಾದ್ರೂ ಬಂದಂತ ಹೋಯ್ತಾಳು. ಹಾ, ಯಾರಿಗೆಲ್ಲ ತಗೊಂಡ್ರಿ ಇವಾಗ? ಹಾ ನೋಡಿ, ನನ್ಗೊಂದು ತಗೊಂಡಿದ್ದಾರೆ ಮೇಡಮ್ ಗಿಫ್ಟ್. ಚೆನ್ನಾಗಿದೆ. ನೆಕ್ಸ್ಟ್ ನಮ್ ಡ್ಯಾಡಿಗ್ ತಗೊಂಡೆ, ನಮ್ಮ ಮಮ್ಮಿಗ್ ತಗೊಂಡೆ. ಲಾಸ್ಟ್ ಟೈಮ್ ಬಂದಾಗ ನಮ್ಮ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮಂಗ್ ತಗೊಂಡ್ ಹೋಗಿದ್ವಿ. ಈಗ ನಮ್ಮ ಅಣ್ಣಂಗ್ ತಗೋತಾ ಇದೀವಿ. ಅಣ್ಣ ಬಂದು ನೋಡ್ತಾ ಇದಾರೆ. ಅಂಡ್ ಇದು ಬಂದು ಟಿಬೆಟಿಯನ್ ಮಾರ್ಕೆಟ್ ಬೊಟಾನಿಕಲ್ ಗಾರ್ಡನ್ ಪಕ್ಕದಲ್ಲೇ ಇದೆ. ಅಂಡ್ ಪಾರ್ಕಿಂಗ್ ಕೂಡ ದೊಡ್ಡದಾಗಿದೆ. ಬಟ್ ಏನಪ್ಪಾ ಸಮಸ್ಯೆ ಅಂತಂದ್ರೆ ಇಲ್ಲೆಲ್ಲ ಫಿಕ್ಸ್ಡ್ ಪ್ರೈಸ್. ಇಲ್ಲೆಲ್ಲ ಒಂದು ಯೂನಿಯನ್ ಮಾಡ್ಕೊಂಡಿದ್ದಾರೆ ಟಿಬೆಟಿಯನ್ಸ್. ಎಲ್ಲದೂ ಫಿಕ್ಸ್ಡ್ ಪ್ರೈಸ್ ಇರುತ್ತೆ. ಬಟ್ ಡಿಫ್ರೆಂಟ್ ಆಗಿರುತ್ತೆ. ಈ ತರದ ನಮ್ಮ ಮೈಸೂರಲ್ಲಿ ಸಿಗಲ್ಲ. ಮೊದಲು ದೊಡ್ಡ ಗಾಡಿ ಹತ್ರ ಎಲ್ಲ ಒಂದು ಕ್ಯಾಂಪ್ ಹಾಕೊಂಡು ಮಾಡ್ತಿದ್ರು ಅಂತ ನಮ್ಮ ಅಪ್ಪ ಹೇಳ್ತಾರೆ. ಬಟ್ ಇವಾಗ ಮೈಸೂರಲ್ಲಿ ಈ ತರ ಮೆಟೀರಿಯಲ್ ಸಿಗಲ್ಲ. ನೋಡಿ, ಈ ತರದಾಗ್ಬೋದು, ಈ ತರದೆಲ್ಲ ಸೆಲೆಕ್ಟ್ ಮಾಡ್ತಾ ಇದೀನಿ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಹೆಣ್ಮಕ್ಳ ಸ್ವಾಭಾವಿಕ ಗುಣ. ನೋಡ್ತಾವ್ರೆ ಏನ್ ಮಾಡೋಣ ಹೇಳಿ. ಅವ್ರ ಅಣ್ಣಂಗೆ ಇಷ್ಟ ಆಗ್ಬೋದೇನೋ, ಇವಳಿಗಂತೂ ಇಷ್ಟ ಆಗ್ತಿಲ್ಲ. ನಿಂಗೆ ಇಷ್ಟ ಆಯ್ತಮ್ಮ ಇದು? ಉದ್ದ ಆಗುತ್ತಾ ಇದು ಅಂತ. ಸೈಜ್ ಕೇಳು. ಅಶ್ವಸ್ ನೀವು ಬನ್ನಿ, ನಿಮ್ ಉದ್ದನೇ ಇರೋದು. ಅವನು ಬನ್ನಿ. ಇವನಷ್ಟು ಉದ್ದ ಇರೋದು ಬಿಡು ಅವ್ರನ್ನು. ಅಲ್ಲ ಕೆಳಗಡೆ ಉದ್ದ ಅಲ್ವಾ ಇದು? ಕೆಳಗಡೆ ಸ್ವಲ್ಪ ಲೆಂತ್ ಇದೆ. ಯಶಸ್ ಅಂತ ಹೊಸ ಮಾಡೆಲ್ ಪ್ಯಾಕ್ ಮಾಡ್ತಿರೋದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೇ ಹಾಯ್. ಹಾಯ್. ಅವ್ಳು ಗೊಂಬೆ ಬಿಡ್ತಾ ಇದ್ದಾಳೆ ಅವಳು. ಇಲ್ಲಿ ನಮ್ಮ ಮನೆಯವ್ರು ಒಂದು ಜುಗಾಡ್ ಮಾಡಿದ್ರು. ಈಗ ಅಲ್ಲಿ ಸ್ಪೀಕರ್ ಅಲ್ಲಿ ಜೋರಾಗಿ ಹಾಡ್ ಹಾಕಿದ್ರು.
ಇವ್ರು ಹೋಗಿ ಆಫ್ ಮಾಡ್ಬಿಟ್ಟು ಬಂದ್ಬಿಟ್ರು. ಏನಾಗುತ್ತೆ ನಮ್ಗೆ ಕಾಪಿರೈಟ್ ಇಶ್ಯೂ ಆಗುತ್ತೆ. ನಾನು ಸುಮಾರು ಸಲ ನೋಡಿದೆ ಯಾರಿದ್ದಾರೆ ಅಂತ, ಯಾರು ಸಿಗ್ಲಿಲ್ಲ. ಪಕ್ಕದಲ್ಲಿ ಆಂಪ್ಲಿಫೈರ್ ಇಟ್ಕೊಂಡು ಆಗ್ತಾ ಇದ್ರು. ಹೋದೆ, ವಾಲ್ಯೂಮ್ ಡೌನ್ ಮಾಡಿ ಬಂದೆ. ಮೆತ್ತಗೆ ಆಫ್ ಮಾಡ್ಬಿಟ್ರು. ಇಲ್ಲ ವಾಲ್ಯೂಮ್ ಡೌನ್ ಮಾಡಿದೆ ಅಷ್ಟೇ. ಅಂಡ್ ಏನಪ್ಪಾ ಅಂತಂದ್ರೆ ನಾನು ಮೊದಲೇ ಹೇಳಿದಾಗೇನೆ ಊಟಿ ನಮ್ಗೆ ತುಂಬಾ ಫೇವ್ರೇಟ್ ಪ್ಲೇಸ್. ಯಾಕಂದ್ರೆ ನನ್ನ ಫ್ರೆಂಡ್ ಇರೋದ್ರಿಂದ ಇದು 4ನೇ ಸಲ ಊಟಿ ಬರ್ತಿರೋದು ನಾನು. ಯಾವಾಗ್ಲೇ ಬಂದು ಅವ್ರ ಮೇಲೆ ಊಟ ತಿಂಡಿ ಉಪಚಾರ ಎಲ್ಲ ಆಗುತ್ತೆ, ಎಲ್ಲ ಚೆನ್ನಾಗಿ ಗೈಡ್ ಮಾಡ್ತಾರೆ, ಚೆನ್ನಾಗಿ ನೋಡ್ಕೋತಾರೆ ನಮ್ನ. ಸೊ ಅವ್ರ ಮದ್ವೆ 2 ವರ್ಷದಿಂದ ಈ ಮದುವೆ ಯಾವಾಗ ಅಂತಿದ್ವಿ. ಫೈನಲಿ ಮದುವೆ ಆಯ್ತು. ರಮಣಿ ಅಂಡ್ ಲೋನಿಕಾ. ಹುಡುಗ ಬಂದು ಮೆಟ್ಟುಪಾಳ್ಯಂ, ಕೊಯಂಬತ್ತೂರ್ ಹತ್ರ. ಅದೇ ಇದು ಬಂಡಾರಿ ಮಾರಿಯಮ್ಮ ಇದೆಯಲ್ಲ ಅಲ್ಲ ಹತ್ರ. ಅಂಡ್ ಹುಡುಗಿ ಬಂದು ಊಟಿ. ನೆಕ್ಸ್ಟ್ ಈಗ ಬೆಂಗಳೂರು ಸೆಟ್ಲ್ ಆಗ್ತಿದ್ದಾರೆ. ಇನ್ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ನಮ್ಮ ರಮಣಿ ಕೂಡ ಬರ್ತಾರೆ ಇನ್ನು. ಆಲ್ ದ ಬೆಸ್ಟ್ ಲೋನಿಕಾ ಎಲ್ಲ ನಮ್ ವಿಡಿಯೋಸ್ ಎಲ್ಲ ಕಂಪ್ಲೀಟ್ ಆಗಿ ನೋಡ್ತಾರೆ. ಅದೊಂದು ತುಂಬಾ ಖುಷಿ ಇದೆ. ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಗೆ. ಹ್ಯಾಪಿ ಮ್ಯಾರೇಜ್ ಲೈಫ್ ಟು ಹರ್ ಅಂಡ್ ರಮಣಿ ಆಲ್ಸೋ. ಎಸ್ ನೋಡಿ ಫೈನಲಿ ಮದುವೆ ಹುಡುಗರಿಗೆ ಹತ್ತದಿಂದ ನೋಡ್ಕೊಳ್ಳಿ. Hi, ಹ್ಯಾಪಿ ಮ್ಯಾರೇಜ್ ಲೈಫ್ ಬ್ರೋ. I'm feeling so happy. Mysore Jodi viewers ಗೆ hi. Okay. ನನಗೆ ತುಂಬಾ ಖುಷಿ ಆಗುತ್ತೆ. ಆಗ್ತಾ ಇದೆ. ಕನ್ನಡ ಅಷ್ಟಕ್ಕಷ್ಟೇ. ಇಲ್ಲ ಚೆನ್ನಾಗಿ ಮಾತಾಡ್ತಾರೆ. ಅಂಡ್ ಹ್ಯಾಪಿ ಮ್ಯಾರೇಜ್ ಲೈಫ್. ನಮ್ಮ ಒಳ್ಳೆ ಹುಡುಗಿನ ನಿಮ್ ಕೈ ಕೊಡ್ತಾ ಇದೀವಿ, ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ? Welcome to the family. ಹ್ಯಾಪಿ ಮ್ಯಾರೇಜ್ ಲೈಫ್ ಅಗೈನ್. ನಮ್ಮ ನೆಕ್ಸ್ಟ್ ಟ್ರಿಪ್ ಗೆಲ್ಲ ರಮಣಿ ಜಾಯ್ನ್ ಆಗ್ತಾರೆ. ಹೊಸ ಕ್ರೆಟಾ ಬೇರೆ ತಗೊಂಡಿದ್ದಾರೆ. ಸೂಪರ್. ನಮ್ದು ನಮ್ಮ ಊಟಿ ವ್ಲಾಗ್ ಜೊತೆ ಒಂದು ಫುಡ್ ವ್ಲಾಗ್ ಕೂಡ ಮಾಡಿದೀವಿ. ಊಟಿಲಿ ಯಾವ್ಯಾವ ಪ್ಲೇಸಸ್ ಅಲ್ಲಿ ಏನೇನ್ ಸಿಗುತ್ತೆ, ಏನೇನ್ ಟ್ರೈ ಮಾಡ್ಬೋದು ಅಂತ ಅದನ್ನು ಚೆಕ್ ಮಾಡಿ. ಇದಕ್ಕಿಂತ ಮುಂಚೆ ಅಥವಾ ಈ ವಿಡಿಯೋ ಆದ್ಮೇಲೆ ಬರುತ್ತೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಚೆಕ್ ಮಾಡಿ. ಸೊ ಇವಾಗ ನಾವು ಹೋಗ್ತಿರೋದು ಪಂಕಜ್ ಭೋಜನಾಲಯ ಅಂತ. ಸೊ ಒನ್ ಆಫ್ ದಿ ಬೆಸ್ಟ್ ಸ್ಪಾಟ್ ಇನ್ ಊಟಿ. ನಾನು ಟ್ರೈ ಮಾಡಿಲ್ಲ ಆಕ್ಚುಲಿ. ನಾವು ಒಂದ್ಸರಿ ಹೋಗಿದ್ವಿ, ಇವತ್ತು ಮತ್ತೆ ಹೋಗ್ತಾ ಇದೀವಿ ಅಲ್ಲಿಗೆ. ಅದಾದ್ಮೇಲೆ ಇನ್ನೊಂದ್ ಕಡೆ ಹೋಗ್ತೀವಿ. ಐ ಥಿಂಕ್ ಅದೇ ಲಾಸ್ಟ್ ಅನ್ಕೋತೀನಿ, ಮಾಡಿಸ್ ಬೇಕ್ರಿ. ಅದೆಲ್ಲ ಕಂಪ್ಲೀಟ್ ನಮ್ಮ ಫುಡ್ ಬ್ಲಾಗ್ ಅಲ್ಲಿ ಬರುತ್ತದು. ಏನೆಲ್ಲ ತಿಂದ್ವಿ, ಎಷ್ಟೆಲ್ಲ ಚೆನ್ನಾಗಿತ್ತು ಅಂತ ಚೆಕ್ ಮಾಡಿ. ಅಂಡ್ ಈಗ ನಮ್ದು ಕಾರ್ಲ ರೆಡಿ ಆಗಿದೆ. ಸೊ ಸ್ಟರ್ಲಿಂಗ್ಗೆ ಬಾಯ್ ಬಾಯ್ ಹೇಳೋ ಟೈಮು. ಮತ್ತೆ ಬರುವ. ಥ್ಯಾಂಕ್ ಯು ಅಲ್ವಾ. ಎಷ್ಟು ತಗೊಳ್ಳಿ? ಒಂದ್ ಕೆಲಸ ಮಾಡು, ಚಾಕ್ಲೇಟ್ ಚೀಸ್ ಕೇಕ್ 2 ತಗೋ, ಸ್ಟ್ರಾಬೆರಿ ಚೀಸ್ ಕೇಕ್ 1 ತಗೋ. ನಿಮ್ಗೆ? ನನಗೇನ್ ಬೇಡ. ಚಾಕ್ಲೇಟ್ ಚೀಸ್ ಕೇಕ್ ನೀನ್ ತಿಂತೀಯಾ? ನೀನು ಕೊಡ್ತೀಯಾ? ನಾನ್ ಕೊಡಲ್ಲ. ಕೊಡ್ತೀಯಾ? ಸ್ಟ್ರಾಬೆರಿ ಚೀಸ್ ಕೇಕ್ ಮತ್ತೆ ಚಾಕ್ಲೇಟ್ ಚೀಸ್ ಕೇಕ್ ಅಪ್ಪ ಅಮ್ಮ ಕೊಟ್ಬಿಡು. ಅವ್ರಿಬ್ರು ತಿನ್ಬೇಕಾದ್ರೆ ನನಗೆ ಕೊಡ್ತಾರೆ. ನೀನ್ ತಿನ್ಬೇಕಾದ್ರೆ ನನಗೆ ಕೊಡ್ತೀಯಾ? ಬಿಡ್ತಾರೋ ನಾನಂತೂ ಕೊಡಲ್ಲ. ನಂಗೆ ಸಖತ್ ಇಷ್ಟ. ನಂಗ್ ಬೇಡ. ಕಿತ್ಕೊಂಡಾರು ತಿಂತೀನಿ. 3 ತಗೊಬಿಡ್ತೀನಿ. ಇಲ್ಲ ಬೇಡ. ಹೊಡೆದಾಟ ಆಗ್ಬಿಡ್ಲಿ ಇವತ್ತು. ಬೇಡ. ನೋಡಿ ಹಿಂಗೆ ಹಂಚ್ಕೊಂಡ್ ತಿನ್ನೋ ಬುದ್ಧಿ ಇಲ್ಲ. ನಾನು ಇದ್ರಲ್ಲಿ ಹಂಚ್ಕೊಳಲ್ಲ ಗುರು. ನಂಗೆ ಅದ್ ಸಖತ್ ಇಷ್ಟ. ಇಷ್ಟು ಕೊಡಲ್ಲ. ಆಯ್ತು ಹೋಗಿ ನೀವು, ನಾನು ತಗೊಬರ್ತೀನಿ. ಈಗ ಗುಂಡ್ಲುಪೇಟೆಲಿರೋ MK ಚಾಟ್ಸ್ ಅಲ್ಲಿ ಇದೀವಿ. ಒಳ್ಳೆ ಚಾಟ್ಸ್. ಸಾರಿ ಮಿಸ್ಟೇಕ್. MG ಚಾಟ್ಸ್ ಅಂತ ಒಳ್ಳೆ ಮಸಾಲೆ ಪುರಿ, ಪಾನಿಪುರಿ, ದೈಪುರಿ ಎಲ್ಲರೂ ತಿಂಡಿ ಒಂದ್ ರೌಂಡ್. ಸಖತ್ತಾಗಿತ್ತು. ಯಾರೆಲ್ಲ ಊಟಿಯಿಂದ ಈ ಕಡೆ ಹೋಗ್ತಾ ಇರ್ತೀರೋ ಬಂದು ಟ್ರೈ ಮಾಡಿ. ಸೊ ಇನ್ನೊಂದೇನಂತಂದ್ರೆ ಇದನ್ನ ಸಜೆಸ್ಟ್ ಮಾಡಿದ ನನ್ನ ಫ್ರೆಂಡ್ ಅರುಣ್ ಅಂತ. ಒಂದು ತಿರುಪತಿ ಬ್ಲಾಗ್ ಅಲ್ಲಿ ನೋಡಿರ್ತೀರಾ ಅವ್ನ. ಇಲ್ಲ ಟ್ರೈನ್ ಹೋಗಿದ್ವಲ್ಲ ಇಲ್ಲಿಗೆ, ಭದ್ರಾವತಿ ಬ್ಲಾಗ್ ಅಲ್ಲಿ ನೋಡಿರ್ತೀರಾ. ಅವ್ನ ಇಲ್ಲೇ ಗುಂಡ್ಲುಪೇಟೆ ಪಕ್ಕ ಅಂಗಳ ಅನ್ನೋ ಊರವನು. ಅವ್ನು ಜಸ್ಟ್ ಕಾಲ್ ಮಾಡಿದೆ, ಈಗ ಊಟಿಯಲ್ಲಿ ನಮ್ಮ ಊಟ ತಿಂಡಿ ಬೇಜಾರಾಗ್ಬಿಟ್ಟಿದ್ರು, ಒಳ್ಳೆ ಮಸಾಲೆ ಪುರಿ ಪಾನಿಪುರಿ ಸ್ಪಾಟ್ ಹೇಳು ಅಂತ ಹೇಳ್ದ. ಬಂದ್ವಿ, ಸಖತ್ತಾಗಿದೆ. ಎಲ್ರು ಒಂದ್ಸತಿ ಬಂದು ಟ್ರೈ ಮಾಡಿ. ಸ್ಪೆಷಲಿ ಡ್ರೈ ಫ್ರೂಟ್ಸ್, ಏನಾದ್ರು ಡ್ರೈ ಫ್ರೂಟ್ಸ್ ದೈಪುರಿ ಟ್ರೈ ಮಾಡಿ. ಮಸಾಲೆ ಪುರಿ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಸೊ ಈಗ ಟೈಮ್ ಎಷ್ಟಾಗಿದೆ? 10 ಗಂಟೆ. ಸಮಯ 10 ಗಂಟೆ ಇಲ್ಲಿ 10:17. 10 ಗಂಟೆ ಆಗಿದೆ. ನಾವು ಮೈಸೂರಿಗೆ ಬಂದಿದೀವಿ. ಆನ್ ದ ವೇ ಬರ್ತಾ ನಾವು ನಂಜನಗೂಡ್ಗೂ ಹೋಗಿದ್ವಿ, ಬಟ್ ದರ್ಶನ ಮಾಡಕ್ಕಾಗಿಲ್ಲ. ಫ್ರೆಂಡ್ಸ್ ಸಿಕ್ಕಿದ್ರು, ಹೊರಗಡೆಯಿಂದ ದೇವ್ರಿಗೆ ಕೈ ಮುಕ್ಕೊಂಡ್ ಬಂದ್ವಿ. ಸೊ ಊಟಿ ಸ್ಟಾರ್ಟ್ ಮಾಡಿದ್ವಿ. ಮೈಸೂರಲ್ಲಿ ಇನ್ ಮಾಡ್ತಾ ಇದೀವಿ. ಅಂಡ್ ನಮ್ಮ ಪ್ಯಾಲೇಸ್ ಮುಂಭಾಗ ನಿಂತ್ಕೊಂಡು ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಜಸ್ಟ್ ಊಟ ಮುಗಿಸಿ ಹೊರಟ್ವಿ. ಈಗ ಮನೆಗೆ ಹೋಗ್ತೀವಿ. ಸೊ ಊಟಿ ವ್ಲಾಗ್ ಇದಾಗಿತ್ತು. ಎಲ್ಲ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ತರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.